ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ವೀಕ್ಷಕರ, ಸಿಂಹ ಒಂದು ಹೆಜ್ಜೆ ಹಿಂದೆ ಇಡ್ತು ಅಂದ್ರೆ ಹೆದರಿದೆ ಅಂತ ಅರ್ಥ ಅಲ್ಲ, ಬೇಟೆಗೆ ಸಜ್ಜಾಗಿದೆ ಅಂತ. ಮೋದಿಜಿ ಹಾಗೂ ಅಮಿತ್ ಶಾ ಅವ್ರ ಇಡೀ ಆಟವನ್ನ ಒಂದೇ ಒಂದು ಏಟಿಗೆ ಹೇಗೆ ಬದಲಾಯಿಸ್ಬಿಟ್ರು ಗೊತ್ತಾ? ಜಿರ್ಲೆ ನಾಯಕನ ಮುಖವಾಡ ಈಗ ಕಳಚು ಬಿದ್ದಿದೆ, ವಿಡಿಯೋ ಸಮೇತ ತಗಲಾಕೊಂಡಿದ್ದಾನೆ. ಅಷ್ಟಕ್ಕೂ ಏನಿದು ವಿಡಿಯೋ? ಅಭಿಜಿತ್ ದೀಪ್ಕೆಗೆ ಸಂಬಂಧಿಸಿದ ಆ ವಿಡಿಯೋದಲ್ಲಿ ಅಂಥದ್ದೇನಿದೆ? ಜೂನ್ 27ನೇ ತಾರೀಕು ದೆಹಲಿಯಲ್ಲಿ ನಡಿಬೇಕಿದ್ದಂತಹ ಆ ದೊಡ್ಡ ಅನಾಹುತ ಏನು? ಪಂಜಾಬ್ ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ನಡೀತಾ ಇರುವಂತಹ ಈ ಹೋರಾಟದ ಅಸಲಿ ಮುಖವೇನು? ಇದೆಲ್ಲವನ್ನ ಡಿಟೇಲ್ ಆಗಿ ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರ, ಒಂದು ವಿಡಿಯೋ ವೈರಲ್ ಆಗಿದೆ. वापस रो देंगे भाई, वापस बाबल आ जाओ यार, इंडिया बहुत जल्द इंडिया ठीक हो गया। इंडिया मंडे की टिकट करा ही रहे थे, रिजर्वेशन आ गया उतने में। प्लान था कि मैं मंडे को आने वाला था। हाँ मैंने रसिका को अरे क्या कर रहे हो यार? आप इंडिया आ जाओ, अभी आपको कोई कुछ नहीं बोलेगा। भैया ने सब कुछ कर दिया, किसी ने कुछ कर दिया तो वापस एक प्रोटेस्ट स्टार्ट कर दिया। भैया ने सब सही कर दिया। भैया आ जाओ ना, अब भी क्या विक्ट्री मार्च के लिए विक्ट्री मार्च कर सकते हैं आपके साथ। ಮಜಾ ಏನಂದ್ರೆ, ಆ ವಿಡಿಯೋದಲ್ಲಿ ಅಭಿಜಿತ್ ದೀಪ್ಗೆ ಸುಡು ಬೇಸಿಗೆಯಲ್ಲೂ ಕೂಡ ಕಂಬಳಿಯನ್ನು ಹೊತ್ಕೊಂಡು ಕೂತಿದ್ದಾನೆ. ಆತನ ಮುಂದೆ ಜರ್ಮನ್ ಕಾಕ್ರೋಚ್ ಧ್ರುವ್ ರಾಠಿ ವಿಡಿಯೋ ಕಾಲ್ನಲ್ಲಿ ಪ್ರವಚನವನ್ನು ಕೊಡ್ತಾ ಇದ್ದ. ಇವರೆಲ್ಲ ಜರ್ಮನ್ ರಾಠಿಯ ಮುಂದೆ ಮಂಡಿಯೂರಿ, ಗುರುಗಳೇ ನೀವು ಯಾವಾಗ ಬರ್ತೀರಿ ಅಂತ ಕಾತರದಿಂದ ಕೇಳ್ತಾ ಇದ್ದಾರೆ. ಇಲ್ಲಿ ಇವರ ಧ್ವನಿಯಲ್ಲಿ ಒಂದು ಹತಾಶೆ ಎದ್ದು ಕಾಣ್ತಾ ಇದೆ. ಯಾಕಂದ್ರೆ ಇವರಿಗೆ ಒಂದು ದೊಡ್ಡ ಕಂಟೆಂಟು ಮಿಸ್ ಆದಂಗಿದೆ. ವೀಕ್ಷಕರ ನೋಡಿ, ಇವರೆಲ್ಲ ಆಮ್ ಆದ್ಮಿ ಪಾರ್ಟಿಯ ಒಂದು ಮುಖವಾಡ ಅನ್ನೋದು ಈಗ ಬಯಲಾಗಿದೆ. ಯೋಗೇಂದ್ರ ಯಾದವ್, ಅಶುತೋಷ್ ಅಂತಹ ಹಳೆಯ ಮುಖಗಳೇ ಇವರ ಹಿಂದಿರೋದು. ಇವರು ಪ್ರತಿಭಟನೆಗಳಲ್ಲಿ ವಿಕ್ಟಿಮ್ ಕಾರ್ಡನ್ನು ಬಳಸೋದ್ರಲ್ಲಿ ತುಂಬ ನಿಸ್ಸೀಮ್ರು. ಹಿಂದೆ ಕೇಜ್ರಿವಾಲ್ ಅವರು ಮಫ್ಲರ್ ಸುತ್ತಕೊಂಡು ಕೆಮ್ತಾ ಹೇಗೆ ಜನರ ಗಮನ ಸೆಳೆದ್ರು, ಈಗ ಈತ ಟಾಯ್ಲೆಟ್ಗೆ ಹೋಗೋದು, ಟೈಫಾಯ್ಡ್ ಅಥವಾ ಮೈಗ್ರೇನ್ ನೆಪ ಹೇಳಿ ವಿಕ್ಟಿಮ್ ಆಗೋದಕ್ಕೆ ಬಯಸ್ತಾ ಇದ್ದಾನೆ. ಆಗಲೇ ಹೇಳ್ದಂಗೆ ಇವರೆಲ್ಲರ ಮುಖದಲ್ಲಿ ಒಂದು ಹತಾಶೆ ಅಂತೂ ಎದ್ದು ಕಾಣ್ತಾ ಇದೆ. ಅದಕ್ಕೆ ಕಾರಣವೂ ಇದೆ. ಇವ್ರು ಅಂದ್ಕೊಂಡಂಗೆ ಆಗಿದ್ದಿದ್ರೆ ಇದೇ ಜೂನ್ 27ಕ್ಕೆ ಒಂದು ದೊಡ್ಡ ಅನಾಹುತ ದೆಹಲಿಯಲ್ಲಿ ನಡೀತಾ ಇತ್ತು. ವೀಕ್ಷಕರೇ, ಇದರಲ್ಲಿ ಮಮತಾ ಬ್ಯಾನರ್ಜಿ ಪಾಲ್ಗೊಳ್ಬೇಕಿತ್ತು. ಜೊತೆಗೆ ರೈತ ಆಂದೋಲನದ ನಾಯಕರು ಕೂಡ ದೆಹಲಿಗೆ ಬರಬೇಕಿತ್ತು. ಅಷ್ಟೇ ಅಲ್ಲ, ಶನಿವಾರ ಮತ್ತು ಭಾನುವಾರದ ರಜೆಯನ್ನು ಬಳಸಿಕೊಂಡು ಕಾರ್ಪೊರೇಟ್ ಉದ್ಯೋಗಿಗಳನ್ನು ಬೀದಿಗೆ ತರುವಂತಹ ತಯಾರಿ ಕೂಡ ನಡೆದಿತ್ತು. ಆದರೆ ಮೋದಿಜಿ ಹಾಗೂ ಅಮಿತ್ ಶಾ ಇಡೀ ಗೇಮನ್ನು ಚೇಂಜ್ ಮಾಡಿಬಿಟ್ರು. ಯಾವಾಗ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ನೀಡಿದ್ರು, ಇವರು ಅಂದ್ಕೊಂಡಿದ್ದಂತಹ ಆ ದೊಡ್ಡ ಬಬಲ್ ಒಡೆದು ಹೋಗ್ಬಿಡ್ತು. ಇಂಟೆಲಿಜೆನ್ಸ್ ವರದಿಗಳ ಪ್ರಕಾರ ಆ ದಿನ ದೇಶದಾದ್ಯಂತ ದೊಡ್ಡ ಮಟ್ಟದ ದಂಗೆಗೆ ಪ್ಲಾನ್ ನಡೆದಿತ್ತು. ಮಮತಾ ಬ್ಯಾನರ್ಜಿ ಹೋದಲ್ಲೆಲ್ಲ ಹಿಂಸಾಚಾರ ನಡೆಯೋದು ಸಾಮಾನ್ಯವೇ. ಆದರೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಇವರ ಎಲ್ಲ ಪ್ಲಾನ್ಗಳನ್ನು ಉಲ್ಟಾ ಮಾಡಿ ಹಾಕ್ತು. ವೀಕ್ಷಕರ, ಈಗಿನ ಪ್ರತಿಭಟನೆಗಳ ಪ್ಯಾಟರ್ನನ್ನು ನೋಡಿ ಒಮ್ಮೆ. ಇವರು ಮುಖ್ಯವಾಹಿನಿಯ ಮಾಧ್ಯಮಗಳನ್ನು ಅಂದರೆ ಮೇನ್ ಸ್ಟ್ರೀಮ್ ಮೀಡಿಯಾಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡ್ತಾರೆ. ಅವರನ್ನು ಪ್ರತಿಭಟನೆ ವೇಳೆ ಬರೋದಕ್ಕೂ ಕೂಡ ವಿರೋಧಿಲ್ಲ, ಸುದ್ದಿ ಮಾಡೋದಕ್ಕೂ ಕೂಡ ಬಿಡೋದಿಲ್ಲ. ಇತ್ತ ಜೆನ್ಜಿ ಯುವಕರಿಗೆ ಸುದೀರ್ಘ ವಿಡಿಯೋಗಳನ್ನು ನೋಡುವಂತಹ ತಾಳ್ಮೆಯಂತೂ ಇಲ್ಲ. ಏನು ಹೇಳುತ್ತಾರೆ ಅಂತಲೂ ಕೇಳಿಸ್ಕೊಳ್ಳೋದಿಲ್ಲ. ಅವ್ರಿಗೆ ಬೇಕಾಗಿರೋದು ಕೇವಲ 1 ಅಥವಾ 2 ನಿಮಿಷದ ಇನ್ಸ್ಟಾಗ್ರಾಮ್ ರೀಲ್ಸ್ಗಳು. ಇಂತಹ ರೀಲ್ಸ್ಗಳಲ್ಲಿ ಸುಳ್ಳು ಮಾಹಿತಿಯನ್ನು ಕ್ರಿಯೇಟಿವ್ ಆಗಿ ಎಡಿಟ್ ಮಾಡಿ ತೋರಿಸಿದ್ರೆ ಸಾಕು, ಇವರು ಅದನ್ನೇ ಸತ್ಯ ಅಂತ ನಂಬಿಡ್ತಾರೆ. ಅಚ್ಚರಿಯ ವಿಷಯ ಏನಂದರೆ, ಕ್ರಿಕೆಟ್ ಅಥವಾ ಸಿನಿಮಾಗಳಿಗೆ ಸಂಬಂಧಿಸಿದಂತಹ ಇನ್ಸ್ಟಾಗ್ರಾಮ್ ಪೇಜ್ಗಳಲ್ಲಿ ಕೂಡ ಏಕಾಏಕಿ ಈ ರಾಜಕೀಯ ಪ್ರತಿಭಟನೆಯ ರೀಲ್ಸ್ಗಳು ಕಾಣಿಸ್ಕೊಳ್ತಾ ಇದ್ದಾವೆ. ಇದರ ಅರ್ಥ ಇಂತಹ ಪೇಜ್ಗಳಿಗೆ ಹಣ ನೀಡಿ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಲಾಗ್ತಾ ಇದೆ. ನೋಡಿ, ಉಗ್ರ ಪನ್ನು
ಈತನಿಗೂ ಈ ಪ್ರತಿಭಟನೆಗೆ ಏನ್ರಿ ಸಂಬಂಧ? 50 ಕೋಟಿ ರೂಪಾಯಿಗಳನ್ನ ಕಳಿಸಿದ್ದೀನಿ ಅಂತ ರಾಜಾರೋಷವಾಗಿ ಹೇಳ್ತಾ ಇದ್ದಾನೆ. ಇಷ್ಟೊಂದು ಹಣ ಈ ಪ್ರತಿಭಟನೆಗೆ ಎಲ್ಲಿಂದ ಬರ್ತಿದೆ ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿರೋದು. ಉದಾಹರಣೆಗೆ ನೋಡಿ, ಕಳೆದ ವಿಡಿಯೋದಲ್ಲೇ ಹೇಳಿದ್ವಿ, ಉತ್ತರ ಪ್ರದೇಶದ ಒಬ್ಬ ಸಾಮಾನ್ಯ ಮೊಬೈಲ್ ಅಂಗಡಿ ಮಾಲೀಕ ಜುನೈದ್ ಬಾಯ್ ಪ್ರತಿಭಟನಾಕಾರರಿಗೆ ದಿನಕ್ಕೆ 10 ಲಕ್ಷ ರೂಪಾಯಿ ಅಂತೆ 40 ದಿನಗಳ ಕಾಲ ಊಟ ಹಾಕಿದ್ದಾನೆ. ಒಬ್ಬ ಸಣ್ಣ ವ್ಯಾಪಾರಿಗೆ ಇಷ್ಟೊಂದು ಹಣ ಎಲ್ಲಿಂದ ಬಂತು? ಇದನ್ನೆಲ್ಲ ಪೊಲೀಸರು ತನಿಖೆ ಮಾಡದೆ ಅಂತೂ ಖಂಡಿತ ಬಿಡೋದಿಲ್ಲ. ಆಲ್ರೆಡಿ ಯೋಗಿ ಪೊಲೀಸರು ಆತನ ಬೆನ್ನು ಬಿದ್ದಿದ್ದಾರೆ ಕೂಡ. ಈಗ ಇನ್ನೊಂದು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಕೂಡ ನಡೀತಾ ಇದೆ. ದೆಹಲಿಯ ನಂತರ ಈಗ ಈ ಗದ್ದಲ ಪಂಜಾಬ್ನತ್ತ ತಿರುಗಿದೆ. ಪಂಜಾಬ್ನಲ್ಲಿರೋದು ಆಮ್ ಆದ್ಮಿ ಪಾರ್ಟಿ ಸರ್ಕಾರವೇ. ಆದರೆ ಅಲ್ಲಿ ಕಾಂಗ್ರೆಸ್ ನಾಯಕ ರಾಜಾ ಬಂಗ್ ಅವರು ಶಿಕ್ಷಣ ಸಚಿವ ಹರ್ಜೋತ್ ಸಿಂಗ್ ಬೈನ್ಸ್ ಅವರ ರಾಜೀನಾಮೆಗೆ ಆಗ್ರಹ ಮಾಡ್ತಾ ಇದ್ದಾರೆ. ಪಂಜಾಬ್ನಲ್ಲಿ ಫಾರ್ಮಸಿ ಪೇಪರ್ ಲೀಕ್ ಪ್ರಕರಣ ತುಂಬ ದೊಡ್ಡದಾಗಿದೆ. ಆದರೆ ಸಚಿವರು ಮಾತ್ರ ಇದು ಪೇಪರ್ ಲೀಕ್ ಅಲ್ಲ, ಕೇವಲ ಚೀಟಿಂಗ್ ಅಷ್ಟೇ ಅಂತ ಹಾಸ್ಯಾಸ್ಪದವಾಗಿ ಸಮರ್ಥನೆಯನ್ನು ಕೊಡ್ತಾ ಇದ್ದಾರೆ. ಮಜಾ ಏನಂದರೆ, ದೆಹಲಿಯಲ್ಲಿ ಮೈತ್ರಿ ಮಾಡಿಕೊಂಡಿರುವ ಕಾಂಗ್ರೆಸ್ ಮತ್ತು ಆಪ್ ಪಂಜಾಬ್ನಲ್ಲಿ ಮಾತ್ರ ಕಿತ್ತಾಡ್ತಾ ಇದೆ. ಇದು ಕೇವಲ ಜನರ ಕಣ್ಣಿಗೆ ಮಣ್ಣೆರಚುವಂತಹ ನಾಟಕವ ಅನುಮಾನ ತುಂಬ ಕಾಡ್ತಾ ಇದೆ. ನೋಡಿ, ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೆಸಿದವರು ಕೇವಲ ವಿದ್ಯಾರ್ಥಿಗಳಲ್ಲ ಅನ್ನೋದು ಇಡೀ ದೇಶಕ್ಕೆ ಗೊತ್ತಾಗಿದೆ. ಮೂಲಗಳ ಪ್ರಕಾರ ಇವರಲ್ಲಿ ಹೆಚ್ಚಿನವರು 28ರಿಂದ 30 ವರ್ಷದವರು. ಅಂದರೆ ಕಾಲೇಜಿಂದ ಹೊರಬಂದು 6-7 ವರ್ಷಗಳಾಗಿದೆ. ಇವರು ಪೊಲೀಸರ ಮೇಲೆ ಅಸಭ್ಯವಾಗಿ ವರ್ತಿಸ್ತಾರೆ, ಕೆಟ್ಟ ಭಾಷೆಗಳಲ್ಲಿ ಬೈತಾರೆ. ಆದರೆ ಯಾವಾಗ ಪೊಲೀಸರು ಕ್ರಮ ಕೈಗೊಳ್ತಾರೋ ಕೂಡಲೇ ಕ್ಯಾಮ್ರಾ ಮುಂದೆ ಬಂದು ಅಳುವುದಕ್ಕೆ ಶುರು ಮಾಡ್ತಾರೆ. लाइक मैं ना ट्रॉमा में जा रही हूँ. मैं 3 दिन से ये सब टॉलरेट कर रही हूँ, ये सब झेल रही हूँ. लोग फिर भी मेरे को गालियां दे रहे हैं डीएम में आके, तू ज्यादा दिन लगता नहीं कि तू जिएगी, ये सब बोल रहे हैं मुझे. गौरव हिंदू कंटिन्यू मुझे जान से मारने की धमकियां, और जो वर्ड मैं बोलना नहीं चाहती ना अपने लिए, वो लाइक उस चीज की वो धमकियां दे रहा है. नहीं, मैं डर नहीं रही हूँ, आपको लग रहा हो मैं डर रही हूँ, बट मैं ट्रॉमा में जा रही हूँ. क्या लोगों को सच बताना और सच दिखाना और अम्बेडकर के थॉट्स पर चलना इतना भारी पड़ सकता है. इस पर पुलिस भी कोई एक्शन नहीं ले रही. मैं क्या करूं? किस किस के खिलाफ एफआईआर करवाऊं? आई हैव नो वर्ड्स. मेरे पास वर्ड्स नहीं है कि मैं क्या. मेरा नाम विभू है. कल मेरे से एक बहुत बड़ी गलती हुई थी जिसमें मैंने इंडियन आर्मी को गाली दे दी थी और बीजेपी को गाली दे दी थी. मैं पूरे देश के इंडियन आर्मी से हाथ जोड़ के माफी मांगता हूँ. मेरे को अपनी बात का गिल्ट है. मेरे को अपनी बात से बहुत ज्यादा गिल्ट है कि मैंने इंडियन आर्मी को गाली दे दी. मैंने बीजेपी को गाली दी. मैं बीजेपी के सारे कार्यकर्ताओं से हाथ जोड़ के माफी मांगता हूँ जिनको मेरी बातों का बुरा लगा है. मैं पूरे देशवासियों से माफी मांगता हूँ जिनको मेरी बातों का बुरा लगा है. उसमें कल बहुत ज्यादा सिचुएशन बहुत बुरी हो गई थी सीजेपी के प्रोटेस्ट में. मैं बहुत ज्यादा फ्रस्ट्रेटेड था. मेरे से कैसे वो वर्ड्स निकल गए मुझे नहीं पता सच में. और मैंने बहुत सारी वीडियोस अपलोड करी थी जिसमें वो वीडियो बीच में अपलोड हो गई. मेरे को नहीं पता था वो वीडियो अपलोड हुई है. एंड वो मैंने वीडियो शूट करी, वही बड़ी बहुत गंदी बात है, मतलब गलत बात है. वो नहीं करनी चाहिए थी. मेरे को इंडियन आर्मी का नाम भी नहीं लेना चाहिए था. तो मेरे को अपनी बात का बहुत ज्यादा गिल्ट है. आई एम सॉरी. एंड जिसको मेरी बातों का बुरा लगा है हाथ जोड़ के उनसे माफी मांगता हूँ. पूरे देशवासियों से मैं माफी मांगता हूँ जिन जिनको मेरी बात का बुरा लगा. ಹೇಗಿದ್ದವರು ಹೀಗಾಗಿದ್ದಾರೆ ನೋಡಿ. ಅಂದ ಹಾಗೆ ವಿದ್ಯಾರ್ಥಿಗಳು ಒಂದನ್ನ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ರಾಜೀನಾಮೆ ಅನ್ನೋದು ಕೇವಲ ಪರಿಹಾರ ಅಲ್ಲ. ಹಿಂದೆ ರೈಲ್ವೆ ಅಪಘಾತ ಆದಾಗ ರೈಲ್ವೆ ಮಂತ್ರಿಗಳು ರಾಜೀನಾಮೆಯನ್ನು ಕೊಟ್ಟಿದ್ರೆ ಅದರಿಂದ ಅಪಘಾತಗಳು ನಿಲ್ತಾ ಇರಲಿಲ್ಲ. ಅಪಘಾತಗಳು ನಿಂತಿರೋದು ಅಶ್ವಿನಿ ವೈಷ್ಣವ್ ಅವರು ಕವಚ್ನಂತಹ ಆಧುನಿಕ ಆಂಟಿ ಕೊಲಿಷನ್ ತಂತ್ರಜ್ಞಾನ ತಂದ ಮೇಲೇನೆ. ಅಂದರೆ ನಮಗೆ ಬೇಕಾಗಿರೋದು ತಾಂತ್ರಿಕ ಪರಿಹಾರವೇ ಹೊರತು ಕೇವಲ ರಾಜೀನಾಮೆ ಅಲ್ಲ. ಆದರೆ ಇವರಿಗೆ ದೇಶದ ಅಭಿವೃದ್ಧಿ ಬೇಕಿಲ್ಲ, ಕೇವಲ ಅರಾಜಕತೆ ಬೇಕು ಅಷ್ಟೇ. ಒಂದು ಕಡೆ ಭಾರತದ ಯುವಕರು ಸ್ಕೈ ರೂಟ್ನಂತಹ ಕಂಪನಿಗಳ ಮೂಲಕ ಬಾಹ್ಯಾಕಾಶಕ್ಕೆ ಖಾಸಗಿ ರಾಕೆಟನ್ನು ಉಡಾಯಿಸ್ತಾ ಇದ್ದಾರೆ. ಭಾರತ ಜಗತ್ತಿನಲ್ಲೇ 3ನೇ ಅತಿ ದೊಡ್ಡ ಯೂನಿಕಾರ್ನ್ ಹಬ್ ಆಗಿ ಬೆಳೀತಾ ಇದೆ. ಆದರೆ ಈ ಪ್ರತಿಭಟನಾಕಾರರಲ್ಲಿ ಅಂತಹ ಯಾವುದೇ ಸೃಜನಶೀಲತೆ ಅನ್ನೋದು ಕಾಣಿಸ್ತಾನೆ ಇಲ್ಲ. 15 ವರ್ಷದ ಮಗುವೊಂದು ನನ್ನ ಮುಂದಿನ ಮಕ್ಕಳ ಶಿಕ್ಷಣಕ್ಕಾಗಿ ಹೋರಾಡ್ತಾ ಇದ್ದೇನೆ ಅಂತ ವಿಚಿತ್ರ ಹೇಳಿಕೆಯನ್ನು ನೀಡ್ತಾ ಇದೆ. ಇವರಲ್ಲಿ ದೇಶವನ್ನು ಕಟ್ಟುವ ಕಿಚ್ಚಿಗಿಂತ ದೇಶವನ್ನು ಕೆಡವುವ ಹಠವೇ ಹೆಚ್ಚಾಗಿ ಕಾಣಿಸ್ತಾ ಇದೆ. ಸ್ವಲ್ಪ ಯೋಚನೆ ಮಾಡಿ.
ಕಳೆದ 15ರಿಂದ 20 ವರ್ಷಗಳಲ್ಲಿ ಜಗತ್ತಿನ ಸುಮಾರು 50ಕ್ಕೂ ಹೆಚ್ಚು ಸರ್ಕಾರಗಳನ್ನು ಇಂತಹ ಆಂದೋಲನಗಳ ಮೂಲಕವೇ ಉಳಿಸಲಾಗಿದೆ. ಅರಬ್ ಸ್ಪ್ರಿಂಗ್ ಹೆಸರಲ್ಲಿ ಕೇವಲ 1 ವರ್ಷದಲ್ಲಿ 13 ಸರ್ಕಾರಗಳನ್ನು ಕೆಡವಲಾಯಿತು. ಶ್ರೀಲಂಕಾ ಅಥವಾ ನೇಪಾಳದಲ್ಲಿ ಕೂಡ ನಡೆದಿದೆ. ದೇಶದಲ್ಲಿ ಸಣ್ಣ ಅಸಮಾಧಾನ ಸೃಷ್ಟಿಸೋದು, ಪೊಲೀಸರ ಮೇಲೆ ದಾಳಿ ನಡೆಸೋದು, ಜೊತೆಗೆ ಪೊಲೀಸರು ವಾಪಸ್ ದಾಳಿ ಮಾಡಿದಾಗ ಆ ಫೋಟೋಗಳನ್ನು ಬಳಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸರ್ಕಾರದ ಮಾನ ಹರಾಜು ಹಾಕೋದು, ಇದೇ ಇವರ ಪ್ಯಾಟರ್ನು. ಇದು ಕೇವಲ ಆಕಸ್ಮಿಕ ಅಲ್ಲ, ಇದೊಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್. ಈಗ CJPಯ ಮುಂದಿನ ಗುರಿ ನಿತಿನ್ ಗಡ್ಕರಿ ಅವರ ರಾಜೀನಾಮೆ ಅಂತ. ಇವರ ಈ ಸರಣಿ ಬೇಡಿಕೆಗಳು ಖಂಡಿತ ಇಲ್ಲಿಗೆ ನಿಲ್ಲೋದಿಲ್ಲ. ನಾವು ಯುವಕರಾಗಿ ಈ ಸಂಚುಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಇನ್ಸ್ಟಾಗ್ರಾಮ್ ರೀಲ್ಸ್ಗಳ ಸುಳ್ಳು ಜಗತ್ತಿನಿಂದ ಹೊರಗೆ ಬಂದು ವಾಸ್ತವ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಇದರ ಬಗ್ಗೆ ನಿಮಗೇನನ್ಸುತ್ತೆ? ಈ ಪ್ರತಿಭಟನೆಗಳು ನಿಜವಾಗಿಯೂ ವಿದ್ಯಾರ್ಥಿಗಳ ಹಿತಕ್ಕಾಗಿಯಾ ಅಥವಾ ಯಾವುದಾದ್ರೂ ಕರಾಳ ಸಂಚಿದೆ ಅಂತ ನಿಮಗೂ ಅನಿಸ್ತಾ ಇದೆಯಾ? ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗಿಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.